ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನನ್ನ ನಮಸ್ಕಾರಗಳು. ನಾನು ಈ ದಿನ ಇನ್ನೂ ಮುಂದುವರೆದು ಪ್ಯಾಸಿವ್ ವಾಯ್ಸ್ ಆ ಚಾಪ್ಟರ್ನಲ್ಲಿ ಡಬಲ್ ಆಬ್ಜೆಕ್ಟ್ಸ್ಗಳಿಗೆ ಒಂದು ವಾಕ್ಯದಲ್ಲಿ ಡಬಲ್ ಆಬ್ಜೆಕ್ಟ್ ಇರುತ್ತೆ, ಅದನ್ನು ಹೇಗೆ ಕಂಡುಹಿಡಿಯೋದು, ಅದಕ್ಕೆ ಯಾವ ರೀತಿ ಪ್ಯಾಸಿವ್ ವಾಯ್ಸ್ ಅನ್ನು ಮಾಡಬೇಕು ಎಂಬುದನ್ನು ನೋಡೋಣ. ಈಗ ಈ ವಾಕ್ಯದಲ್ಲಿ ಮೋಹನ್ ಗೇವ್ ಮೀ ಎ ಲೆಟರ್. ಇಲ್ಲಿ ಮೋಹನ್ ಗೇವ್, ಫಸ್ಟ್ ಮೋಹನ್ ಗೇವ್ ಮೀ ವಾಟ್ ಅಂತ ಇಟ್ಟಾಗ ಎ ಲೆಟರ್ ಅಂತ ಉತ್ತರ ಬರುತ್ತೆ. ಇಲ್ಲಿ ವಾಟ್ ಇಟ್ಟಾಗ ಇದು ಡೈರೆಕ್ಟ್ ಆಬ್ಜೆಕ್ಟ್ ಆಗುತ್ತೆ. ಮೋಹನ್ ಗೇವ್ ಎ ಲೆಟರ್ ಹೂಮ್, ಅದಕ್ಕೆ ಉತ್ತರ ಮೀ. ಇಲ್ಲಿ ವಾಟ್ ಅಥವಾ ಹೂಮ್ ಅಂತ ನಾವು ಪ್ರಶ್ನೆ ಹಾಕಿದಾಗ ಏನು ಉತ್ತರ ಬರುತ್ತೋ, ಹೂಮ್ಗೆ ಮೀ ಅಂತ ಬಂದಿದೆ, ವಾಟ್ಗೆ ಎ ಲೆಟರ್ ಅಂತ ಬಂದಿದೆ. ಅದರಿಂದ ಇದು ಇಂಡೈರೆಕ್ಟ್ ಆಬ್ಜೆಕ್ಟ್. ಇದು ಇಂಡೈರೆಕ್ಟ್ ಆಬ್ಜೆಕ್ಟ್. ಇದು ಎ ಲೆಟರ್, ಇದು ಡೈರೆಕ್ಟ್ ಆಬ್ಜೆಕ್ಟ್. ಡೈರೆಕ್ಟ್ ಆಬ್ಜೆಕ್ಟ್ ಅಂತ ಕರಿತೀವಿ. ಇಲ್ಲಿ ಮೋಹನ್ ಗೇವ್ ಮೀ ವಾಟ್ ಎ ಲೆಟರ್. ಎ ಲೆಟರ್ ಅಂದ್ರೆ ವಾಟ್ ಏನು ಉತ್ತರ ಬಂತು, ಎ ಲೆಟರ್ ಬಂತು. ಅದರಿಂದ ಇದು ಡೈರೆಕ್ಟ್ ಆಬ್ಜೆಕ್ಟ್ ಆಗುತ್ತೆ. ಮೋಹನ್ ಗೇವ್ ಎ ಲೆಟರ್ ಟು ಹೋಮ್ ಮೀ, ಇಂಡೈರೆಕ್ಟ್ ಆಬ್ಜೆಕ್ಟ್. ಅಂದ್ರೆ ಇಲ್ಲಿ ಹೂಮ್ ಗೆ ಉತ್ತರ ಬಂತು, ಇದು ವಾಟ್ಗೆ ಉತ್ತರ ಬಂತು. ಅದರಿಂದ ನಾವು ಇಲ್ಲಿ ಪ್ರಾರಂಭದಲ್ಲೇ ನಾವು ಇಂಡೈರೆಕ್ಟ್ ಆಬ್ಜೆಕ್ಟ್ ಅನ್ನ ಬರೀಬೇಕು. ಇಂಡೈರೆಕ್ಟ್ ಆಬ್ಜೆಕ್ಟ್ ಬಂದು ಒಂದು ನೌನ್ ಫ್ರೇಸ್ ಅಥವಾ ಪ್ರೊನೌನ್ ಆಗಿರುತ್ತೆ. ಈ ರೀತಿ ಬಂದಾಗ ನಾವು ಎರಡು ರೀತಿ ಪ್ಯಾಸಿವ್ ವಾಯ್ಸ್ ಅನ್ನ ಮಾಡಬಹುದು. ಎರಡು ರೀತಿ, ಇಲ್ಲಿ ಇಂಡೈರೆಕ್ಟ್ ಆಬ್ಜೆಕ್ಟ್ ಇದೆ, ಡೈರೆಕ್ಟ್ ಆಬ್ಜೆಕ್ಟ್ ಇದೆ. ಅದರಿಂದ ನಾವು ಎರಡು ರೀತಿ ಪ್ಯಾಸಿವ್ ವಾಯ್ಸ್ ಅನ್ನ ಮಾಡಬಹುದು. ಒಂದು ಮಾಮೂಲಿ ರೀತಿ, ಈಗ ಮೋಹನ್ ಗೇವ್ ಮೀ, ಇದು ಇಂಡೈರೆಕ್ಟ್ ಆಬ್ಜೆಕ್ಟ್ ಅನ್ನ ಮೊದಲು ತಗೊಳ್ಳಿ. ಈಗ ಮಾಮೂಲು ಇಲ್ಲಿ ಏನಿದೆ, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್, ಇಂಡೈರೆಕ್ಟ್ ಆಬ್ಜೆಕ್ಟ್. ಗೇವ್ ಇದೆ, ಇದು V2 ಸಿಂಪಲ್ ಪಾಸ್ಟ್ ಟೆನ್ಸ್. ನಾನು ಏನು ಹೇಳಿದ್ದೀನಿ, V2 ಇದ್ದಾಗ ವಾಸ್ ಅಥವಾ ವರಲ್ಲಿ ಒಂದು ಬರುತ್ತೆ ಈ ಜಾಗದಲ್ಲಿ. ಇಲ್ಲಿ ಮೀ ಹೋಗಿ ಐ ಆಗುತ್ತೆ, ಮತ್ತೆ ಐಗೆ ವಾಸ್ ಆಗುತ್ತೆ. ಗಿವನ್, ಗೇವ್ ಗಿವನ್. ಎ ಲೆಟರ್, ಇಲ್ಲಿ ಗಿವನ್ ಆದ ತಕ್ಷಣ ಡೈರೆಕ್ಟ್ ಆಬ್ಜೆಕ್ಟ್ ಅನ್ನ ಇಲ್ಲಿ ಬರೀಬೇಕು. ಎ ಲೆಟರ್ ಬೈ ಮೋಹನ್. ಐ ವಾಸ್ ಗಿವನ್ ಎ ಲೆಟರ್ ಬೈ ಮೋಹನ್. ಇದು ನಾವೇನ್ ಮಾಡಿದ್ವಿ, ಪ್ರಥಮದಲ್ಲಿ ಇಂಡೈರೆಕ್ಟ್ ಆಬ್ಜೆಕ್ಟ್ ಅದನ್ನ ತಗೊಂಡು ಪ್ಯಾಸಿವ್ ವಾಯ್ಸ್ ಮಾಡಿದ್ವಿ. ನೆಕ್ಸ್ಟ್ ಒನ್, ಈಗ ಡೈರೆಕ್ಟ್ ಆಬ್ಜೆಕ್ಟ್ ತಗೊಳ್ಳೋಣ. ಇಲ್ಲೇನಿದೆ, ಎ ಲೆಟರ್. ಇದಕ್ಕೆ ಸರಿಯಾದ ಬಿ ಫಾರ್ಮ್ ಏನು, ವಾಸ್ ಅಥವಾ ವರೋ. ಎ ಲೆಟರ್ ವಾಸ್ ಗಿವನ್. ಗಿವನ್ ತಕ್ಷಣ ಇಲ್ಲಿ ಮೀ ಬರೀಬೇಕು. ಆದರೆ ಡೈರೆಕ್ಟ್ ಆಗಿ ಬರೀಬಾರ್ದು. ಮುಂದೆ ಪ್ರಿಪೋಸಿಷನ್ ಏನಾದ್ರೂ ಒಂದು, ಈ ಗೀವಿಗೆ ಯಾವ ಪ್ರಿಪೋಸಿಷನ್ ಬರುತ್ತೋ ಅದನ್ನು ಮಾತ್ರ ಬರಬೇಕು. ಇಲ್ಲಿ ಈ ಜಾಗದಲ್ಲಿ ಯಾವಾಗಲೂ ಕೂಡ ಟು ಬರಲ್ಲ. ಈ ಕ್ರಿಯಾಪದ ಗಿವ್ ಟು ಈ ರೀತಿ ಬಂದಾಗ ಒಂದೊಂದು ಕ್ರಿಯಾಪದಕ್ಕೆ ಇದು ಚೇಂಜ್ ಆಗ್ತಾ ಹೋಗುತ್ತೆ ಪ್ರಿಪೋಸಿಷನ್, ಅದನ್ನು ನೋಡ್ಕೋಬೇಕಾಗುತ್ತೆ. ನಂತರ ಟು ಆದ ಮೇಲೆ ಗಿವ್ಗೆ ಟು, ನೆಕ್ಸ್ಟ್ ಮೀ ಬೈ
ಮೋಹನ್. ಅದರಿಂದ ಇದು ಸೇಫ್. ಯಾವುದು ಐ ವಾಸ್ ಗಿವನ್ ಎ ಲೆಟರ್ ಬೈ ಹೋಮ್, ಇದರಲ್ಲಿ ಯಾವುದೇ ಪ್ರಿಪೋಸಿಷನ್ ಬರಲ್ಲ. ನಾವು ಇಂಡೈರೆಕ್ಟ್ ಆಬ್ಜೆಕ್ಟ್ ಮಾಡುವಾಗ ನಾವು ಎಲ್ಲಾದರೂ ಎಕ್ಸಾಮ್ನಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದಾಗ ಏನು ಮಾಡಬೇಕು, ಇದಕ್ಕೆ ಡೈರೆಕ್ಟ್ ಆಗಿ ಮಾಡಿ ಅಂತ ಎರಡು ಕೇಳದೇ ಇದ್ದಾಗ, ಚಾಯ್ಸ್ ಕೇಳಿದಾಗ, ಅಂದರೆ ಇದಕ್ಕೆ ಮಾಡಿ ಅಂತ ಯಾವುದಾದ್ರೂ ಇದನ್ನ ನೀವು ಮಾಡಿದರೆ ಡೌಟ್ ಬರಲ್ಲ. ಇದೇನಾದರೂ ನೀವು ಪ್ರಯತ್ನ ಪಟ್ಟರೆ ಸರಿಯಾದ ಇಲ್ಲಿ ಪ್ರಿಪೋಸಿಷನ್ ಅಂದರೆ ಇದ್ರ ಮುಂದೆ ಇಂಡೈರೆಕ್ಟ್ ಆಬ್ಜೆಕ್ಟ್ ಮುಂದೆ ನೀವು ಏನಾದರೂ ಕೂಡ ಕರೆಕ್ಟ್ ಪ್ರಿಪೋಸಿಷನ್ ಹಾಕದೇ ಇದ್ರೆ ತಪ್ಪಾಗುತ್ತೆ. ಅದರಿಂದ ಇದು ನಮಗೆ ಒಳ್ಳೆಯದು. ಅಂದರೆ ಇದನ್ನ ಎಕ್ಸಾಮ್ನಲ್ಲಿ ಬರೆಯುವಂಥದ್ದು ಒಳ್ಳೆಯದು. ಇದನ್ನು ತಿಳ್ಕೊಳ್ಳಿ, ಇದು ಬೇಕಾಗುತ್ತೆ. ಯಾಕೆಂದರೆ ಕೆಲವು ಎಕ್ಸಾಮ್ನಲ್ಲಿ ಎರಡನ್ನೂ ಕೇಳ್ತಾರೆ, ಅಂದರೆ ಗೊತ್ತಿದೆಯಲ್ವ ಅಂತ. ಆ ಸಮಯದಲ್ಲಿ ನಾವು ಇದನ್ನು ಅರ್ಥ ಮಾಡ್ಕೋಬೇಕು. ಅಂದರೆ ಇಲ್ಲಿ ಈಗ ನಿಮಗೆ ಗೊತ್ತಾಯಿತು, ಇಂಡೈರೆಕ್ಟ್ ಆಬ್ಜೆಕ್ಟ್ ಯಾವಾಗಲೂ ಕೂಡ ಡೈರೆಕ್ಟ್ ಆಬ್ಜೆಕ್ಟಿನ ಮೊದಲು ಬರುತ್ತೆ, ಆಮೇಲೆ ಡೈರೆಕ್ಟ್ ಆಬ್ಜೆಕ್ಟ್ ಬರುತ್ತೆ. ಮತ್ತೆ ಹೇಗೆ ಇದು ಇಂಡೈರೆಕ್ಟ್ ಆಬ್ಜೆಕ್ಟ್ ಮತ್ತೆ ಡೈರೆಕ್ಟ್ ಆಬ್ಜೆಕ್ಟ್ ಅಂತ ತಿಳ್ಕೋಬೇಕು ಅನ್ನೋದನ್ನು ನಾವು ಈಗ ನೋಡಿದ್ವಿ. ಇಲ್ಲಿ ಮೋಹನ್ ನನಗೆ ಒಂದು ಪತ್ರವನ್ನು ಕೊಟ್ಟನು, ಒಂದು ಪತ್ರವು ನನಗೆ ಮೋಹನಿಂದ ಕೊಡಲ್ಪಟ್ಟಿತು. ಐ ವಾಸ್ ಗಿವನ್, ನಾನು ಕೊಡಲ್ಪಟ್ಟೆ. ಏನನ್ನ ಎ ಲೆಟರ್, ಯಾರಿಂದ? ಬೈ ಮೋಹನ್. ಒಂದು ಪತ್ರವು ನನಗೆ ಕೊಡಲ್ಪಟ್ಟಿತು ಬೈ ಮೋಹನ್ನಿಂದ. ಎರಡನೇ ನೋಡೋಣ ಈಗ. ಇಲ್ಲಿ ಹಿ ಟೀಚಸ್ ಅಸ್ ಇಂಗ್ಲಿಷ್, ಅವನು ನಮಗೆ, ಇಲ್ಲಿ ಯಾವುದೇ ಇಂಡೈರೆಕ್ಟ್ ಆಬ್ಜೆಕ್ಟ್ ಗೆ ಅಂತ ಇಟ್ಕೋಬಿಡಿ. ಇಲ್ಲಿ ಇದು ಹಿ ಟೀಚಸ್ ಅಸ್, ಇದು ಇಂಡೈರೆಕ್ಟ್ ಆಬ್ಜೆಕ್ಟ್, ಇಂಡೈರೆಕ್ಟ್ ಆಬ್ಜೆಕ್ಟ್. ಇದು ಡೈರೆಕ್ಟ್ ಆಬ್ಜೆಕ್ಟ್. ಇದು ಈ ಟೀಚರ್ಸ್ ಅಸ್, ಅವನು ನಮಗೆ ಇಂಗ್ಲಿಷನ್ನು ಬೋಧಿಸ್ತಾನೆ. ಈ ಟೀಚರ್ಸ್ ಅಸ್ ಏನ ಬೋಧಿಸ್ತಾನೆ? ಈ ಟೀಚರ್ಸ್ ಅಸ್ ವಾಟ್? ಇಂಗ್ಲಿಷ್. ಅದರಿಂದ ಡೈರೆಕ್ಟ್ ಆಬ್ಜೆಕ್ಟ್ ಆಗುತ್ತೆ ಇದು. ಹಿ ಟೀಚರ್ಸ್ ಇಂಗ್ಲಿಷ್ ಹೂಮ್? ಅಸ್, ಟು ಅಸ್. ಇದು ಇಂಡೈರೆಕ್ಟ್ ಆಬ್ಜೆಕ್ಟ್ ಆಗುತ್ತೆ. ಈಗ ನಾವು ಇದನ್ನು ತಗೊಳ್ಳೋಣ, ಈ ವಾಕ್ಯ ಫಸ್ಟ್ ತಗೊಳ್ಳೋಣ. ಇಂಡೈರೆಕ್ಟ್ ಆಬ್ಜೆಕ್ಟ್ ಹಸ್ ಇದೆ, ಹಸ್ ಏನಾಗುತ್ತೆ? ಪ್ರಾರಂಭ ವಿ ಆಗುತ್ತೆ. ಸಬ್ಜೆಕ್ಟ್ ಇಲ್ಲಿ ಆಬ್ಜೆಕ್ಟ್ ಸಬ್ಜೆಕ್ಟ್ ಆಯ್ತು ವಿ. ನಂತರ ಇಲ್ಲಿ ಟೀಚರ್ಸ್ ಅಂತಿದೆ. ಈಗ ನಾನು ಏನು ಹೇಳಿದ ಪ್ರಾರಂಭದಲ್ಲಿ ಟೀಚರ್ಸ್ ಅಂದ್ರೆ ವಿ1 ಇದ್ದಾಗ ಗೋ ಗೋಸ್ ಡೋ ಡೋಸ್ ಈ ರೀತಿ ಇದ್ದಾಗ ಈ ಸಾರಿಯಮಲ್ಲಿ ಒಂದನ್ನು ಹಾಕಬೇಕು ಅಂತ ಪ್ರಾರಂಭದಲ್ಲಿ ಹೇಳಿದ್ದೀನಿ. ಇಲ್ಲಿ ವಿಗೆ ಆರ್ ಬಂತು. ಟೀಚ್, ಟಾಟ್, ಟಾಟ್, ಇದು ವಿ3. ನೆಕ್ಸ್ಟ್ ಇಲ್ಲಿ ಟಾಟ್ ಆದ ತಕ್ಷಣ ಡೈರೆಕ್ಟ್ ಆಬ್ಜೆಕ್ಟ್ ಅನ್ನ ಬರೀರಿ, ಇಂಗ್ಲಿಷ್. ಬೈ ಈ ಹೋಗಿ ಹಿಮ್ ಆಗುತ್ತೆ. ವಿ ಆರ್ ಟಾಟ್ ಇಂಗ್ಲಿಷ್ ಬೈ ಹಿಮ್. ನೆಕ್ಸ್ಟ್ ಈಗ ಇದನ್ನು ತಗೊಳ್ಳಿ, ಡೈರೆಕ್ಟ್ ಆಬ್ಜೆಕ್ಟ್ ಅನ್ನ. ಇಂಗ್ಲಿಷ್ ಈ ಸಾರಿ ಮೇಲೆ ಒಂದು ಇಂಗ್ಲಿಷ್ ಈಸ್ ಟಾಟ್, ತಕ್ಷಣ ಅಸ್, ಅದಕ್ಕೆ ಸರಿ ಹೊಂದುವಂಥದ್ದು ಟೀಚ್ ಟು, ಟೆಲ್ ಟು, ಹೀಗೆಲ್ಲ ಬರುತ್ತೆ. ಇದು ಪ್ರಿಪೋಸಿಷನ್ ಟು ಹಾಕ್ಲೇಬೇಕು. ಟು ಹಸ್, ಬೈ, ಹಿ ಹೋಗಿ ಹಿಮ್. ನಾವು ಇಂಗ್ಲಿಷನ್ನು ಅವನಿಂದ ಬೋಧಿಸಲ್ಪಡುತ್ತೇವೆ, ಇಂಗ್ಲಿಷು ನಮಗೆ ಅವನಿಂದ ಬೋಧಿಸಲ್ಪಡುತ್ತದೆ. ಮೈ ಫಾದರ್ ಬ್ರಾಟ್ ಮೀ ಎ ಸೈಕಲ್. ಇಲ್ಲಿ ಯಾರಿಗೆ? ಮೀ, ನನಗೆ. ಇದು ಇಂಡೈರೆಕ್ಟ್ ಆಬ್ಜೆಕ್ಟ್, ಇದು ಡೈರೆಕ್ಟ್ ಆಬ್ಜೆಕ್ಟ್. ಇಂಡೈರೆಕ್ಟ್ ಆಬ್ಜೆಕ್ಟ್ ಅನ್ನ ನಾವು ಪ್ರಥಮದಲ್ಲಿ ತಗೊಳ್ತೀವಿ. ಮೀ ಹೋಗಿ ಏನಾಗುತ್ತೆ? ಇಲ್ಲಿ ಬ್ರಾಟ್ ಇದೆ ವಿ2, ವಿ2 ಇದ್ದಾಗ ವಾಸ್ ಅಥವಾ ಅವರು ಬರುತ್ತೆ. ಮೀ ಹೋಗಿ ಐ ಆಗುತ್ತೆ. ವಾಸ್, ಬ್ರಿಂಗ್, ಬ್ರಾಟ್, ಬ್ರಾಟ್. ಏನನ್ನ? ಎ ಸೈಕಲ್. ಬೈ ಮೈ ಫಾದರ್. ಇಲ್ಲಿ ಈಗ ಡೈರೆಕ್ಟ್ ಆಬ್ಜೆಕ್ಟ್ ತಗೊಳ್ಳಿ. ಎ ಸೈಕಲ್ ವಾಸ್ ಬ್ರಾಟ್ ಫಾರ್ ಮೀ. ನೋಡಿ ಇಲ್ಲಿ ಬ್ರಿಂಗ್ಗೆ ಫಾರ್ ಬಂತು.
ನೋಡಿ ಪ್ರಿಪೋಸಿಷನ್ ಚೇಂಜ್ ಆಗ್ತಾ ಇರುತ್ತೆ ಈ ವರ್ಬ್ ಮೇಲೆ. ಅದರಿಂದ ಇದು ನಮಗೆ ಸುಲಭ, ಡೌಟ್ ಇರಲ್ಲ. ಎಕ್ಸಾಮ್ನಲ್ಲಿ ಕೇಳಿದಾಗ ಎರಡರಲ್ಲಿ ಒಂದು ಬರೆಯುವಾಗ ಇದನ್ನೇ ಬರೀ, ಪ್ರಿಫರೆನ್ಸ್ ಇದು ಕೊಡಿ. ಇಲ್ಲೇನಾರು ಬರ್ತದೆ ಆದರೆ ಸರಿಯಾದ ಪ್ರಿಪೋಸನ್ನ ಹಾಕಲೇಬೇಕು. ಎ ಸೈಕಲ್ ವಾಸ್ ಬ್ರಾಟ್ ಫಾರ್ ಮೀ ಬೈ ಮೈ ಫಾದರ್. ನನ್ನ ತಂದೆಯು ನನಗೆ ಒಂದು ಸೈಕಲನ್ನು ತಂದರು. ನಾನು ಒಂದು ಸೈಕಲಿನ ನಮ್ಮ ತಂದೆಯಿಂದ ತರಲ್ಪಟ್ಟೆ. ಐ ವಾಸ್ ಬ್ರಾಟ್, ತರಲ್ಪಟ್ಟೆ. ಒಂದು ಸೈಕಲ್ ನನಗೆ ನನ್ನ ತಂದೆಯಿಂದ ತರಲ್ಪಟ್ಟಿತು. ಅದರಿಂದ ಇಲ್ಲಿ ಎರಡು ರೀತಿಯಲ್ಲೂ ಮಾಡಬಹುದು. ಆದರೆ ಇಲ್ಲಿ ಮೀಕ್ಕಿಂತ ಮೊದಲು ಈ ರೀತಿ ಬರೆಯುವಾಗ ಏನಾಗುತ್ತೆ ಅಂದರೆ ಇದು ಒಂದು ಪ್ರಿಪೋಸಿಷನ್ ಸೂಟೇಬಲ್, ಕರೆಕ್ಟ್ ಪ್ರಿಪೋಸಿಷನ್ ಇದನ್ನು ನೋಡಿಕೊಂಡು ಬರಬೇಕಾಗುತ್ತೆ. ಅದರಿಂದ ಇದನ್ನು ಬರೆಯೋದು ಒಳ್ಳೆಯದು. ನೆಕ್ಸ್ಟ್, ಶಿ ಟೋಲ್ಡ್ ಮೀ ಎ ವಂಡರ್ಫುಲ್ ಸ್ಟೋರಿ. ಶಿ ಟೋಲ್ಡ್ ಎ ವಂಡರ್ಫುಲ್ ಸ್ಟೋರಿ ಟು ಮೀ. ಇದು ಇಂಡೈರೆಕ್ಟ್ ಆಬ್ಜೆಕ್ಟ್. ಇದು ಇಂಡೈರೆಕ್ಟ್ ಆಬ್ಜೆಕ್ಟ್. ಇದು ಡೈರೆಕ್ಟ್ ಆಬ್ಜೆಕ್ಟ್. ಡೈರೆಕ್ಟ್ ಆಬ್ಜೆಕ್ಟ್. ಇದನ್ನೇ ಹೇಗೆ ನಾವು ಚೇಂಜ್ ಮಾಡೋದು? ಸಿ ಟೋಲ್ಡ್ ಮೀ, ಇಲ್ಲಿ ಟೋಲ್ಡ್ ಇದೆ V2, ಇದು V2. V2 ಆಗಿರೋದ್ರಿಂದ ವಾಸತ ಹೊರ ಬರುತ್ತೆ. ಇಲ್ಲಿ ನಿಮ್ಗೆ ಹೇಳಿದ್ದೀನಿ ವಾಸತ ಹೊರ ಬರುತ್ತೆ. ಪ್ಯಾಸಿವ್ ವಾಯ್ಸ್ ಚೇಂಜ್ ಮಾಡುವಾಗ ನಿಮಗೆ ಇಲ್ಲಿ ಮೊದಲು ಮೀ ತಗೊಳ್ಳೋಣ. ಐ ವಾಸದ ಹೊರಲ್ಲಿ ಒಂದು ಐಗೆ ವಾಸ್ ಬಂತು. ಟೆಲ್ ಟೋಲ್ಡ್, ಈ ಟೋಲ್ಡ್ ಅಲ್ಲ, ಟೆಲ್ ಟೋಲ್ಡ್ ಮೂರನೇದು. ಇದು ಮೂರನೇ ರೂಪ. ಎ ವಂಡರ್ಫುಲ್ ಸ್ಟೋರಿ. ತಕ್ಷಣ ನಾವು ಡೈರೆಕ್ಟ್ ಆಬ್ಜೆಕ್ಟ್ ಅನ್ನ ಬರೀಬೇಕು. ಬೈ ಸಿ ಹೋಗಿ ಹರ್ ಆಗುತ್ತೆ. ನೆಕ್ಸ್ಟ್ ಈಗ ಇದು ತಗೊಳ್ಳೋಣ. ಎ ವಂಡರ್ಫುಲ್ ಸ್ಟೋರಿ ವಾಸ್ ಟೋಲ್ಡ್. ಇಲ್ಲಿ ಇಂಡೈರೆಕ್ಟ್ ಆಬ್ಜೆಕ್ಟ್, ಅದರ ಮುಂದೆ ಟು ಪ್ರಿಪೋಸಿಷನ್. ಬೈ ಪ್ರಿಪೋಸಿಷನ್, ಸಿ ಹೋಗಿ ಹರ್ ಆಗುತ್ತೆ. ಅವಳು ನನಗೆ ಒಂದು ವಂಡರ್ಫುಲ್ ಸ್ಟೋರಿಯನ್ನು ಹೇಳಿದ್ಲು. ನಾನು ಅವಳಿಂದ ಒಂದು ವಂಡರ್ಫುಲ್ ಸ್ಟೋರಿಯನ್ನು ಹೇಳಲ್ಪಟ್ಟೆ. ಒಂದು ವಂಡರ್ಫುಲ್ ಸ್ಟೋರಿ ನನಗೆ ಅವಳಿಂದ ಹೇಳಲ್ಪಟ್ಟಿತು. ಈಗ ಇಲ್ಲಿ ದ ಟೀಚರ್ ವಿಲ್ ಗಿವ್ ಅಸ್ ಎ ಟೆಸ್ಟ್. ಇದು ಇಂಡೈರೆಕ್ಟ್ ಆಬ್ಜೆಕ್ಟ್, ಇದು ಡೈರೆಕ್ಟ್ ಆಬ್ಜೆಕ್ಟ್. ಇಲ್ಲಿ ಹಸ್ ಅನ್ನೋದು ಹೂಮ್ಗೆ ಉತ್ತರ ಕೊಡುತ್ತೆ. ಎ ಟೆಸ್ಟ್ ಅನ್ನೋದು ವಾಟಿಗೆ ಆನ್ಸರ್ ಕೊಡುತ್ತೆ. ಈಗ ಹಸ್ ಹೋಗಿ ವಿ ಮಾಡೋಣ. ವಿಲ್ ಹೋಗಿ ಇದು ಮಾಡಲ್ ವರ್ಬ್ ಆಗಿರೋದ್ರಿಂದ ನೋಡಿ ದ ಟೀಚರ್ ವಿಲ್ ಗಿವ್. ಇದು ಸಬ್ಜೆಕ್ಟ್, ಇದು ವರ್ಬ್, ಇದು ಇಂಡೈರೆಕ್ಟ್ ಆಬ್ಜೆಕ್ಟ್, ಇದು ಡೈರೆಕ್ಟ್ ಆಬ್ಜೆಕ್ಟ್. ಈಗ ಇಂಡೈರೆಕ್ಟ್ ಆಬ್ಜೆಕ್ಟ್ ಅನ್ನ ಫಸ್ಟ್ ಪ್ರಥಮದಲ್ಲಿ ತಗೊಳ್ಳೋಣ. ಹಸ್ ಹೋಗಿ ವಿ ಆಯಿತು. ನೆಕ್ಸ್ಟ್ ವಿಲ್ ಗಿವ್. ನಾನು ಏನು ಹೇಳಿದ್ದೀನಿ, ಎನಿ ಮಾಡೆಲ್ ಬಂದಾಗ V1 ಬಂದಾಗ, ಎನಿ ಮಾಡೆಲ್ ಪ್ಲಸ್ V1 ಬಂದಾಗ ಬಿ ಗಿವನ್ ಆಗುತ್ತೆ. ಆದರೆ ಇಲ್ಲಿ ವಿಲ್ ಇದ್ದಾಗ ಶಲ್ ಅಥವಾ ವಿಲ್ ಸೂಟೇಬಲ್ ಯಾವುದಕ್ಕೆ ಬರುತ್ತೆ? ಐ ಮತ್ತು ವಿಗೆ ಶಲ್ ಬರುತ್ತೆ. ವಿ ಶಾಲ್ ಬಿ ಗಿವನ್, ಬಿ ಗಿವ್ ಗೇವ್ ಗಿವನ್. ತಕ್ಷಣ ಡೈರೆಕ್ಟ್ ಆಬ್ಜೆಕ್ಟ್ ಟೆಸ್ಟ್ ಬೈ ದ ಟೀಚರ್. ಈಗ ಇದು ತಗೊಳ್ಳೋಣ. ಎ ಟೆಸ್ಟ್. ನೆಕ್ಸ್ಟ್ ವಿಲ್ ಬಿ ಗಿವನ್ ಟು ಹಸ್. ನೋಡಿ ಹಸ್ ಡೈರೆಕ್ಟ್ ಆಗಿ ಹಾಕೋಂಗಿಲ್ಲ, ಟು ಹಾಕಬೇಕು. ಬೈ ದ ಟೀಚರ್. ದ ಟೀಚರ್ ವಿಲ್ ಗಿವ್ ಅಸ್ ಎ ಟೆಸ್ಟ್. ಉಪಾಧ್ಯಾಯರು ನಮಗೆ ಟೆಸ್ಟ್ ಅನ್ನ ಕೊಡುವರು. ನಾವು ಶಲ್ ಬಿ ಗಿವನ್ ಕೊಡಲ್ಪಡುವೆವು.
ಎ ಟೆಸ್ಟನ್ನು ಬೈ ದ ಟೀಚರ್ ಉಪಾಧ್ಯಾಯರಿಂದ. ಒಂದು ಟೆಸ್ಟ್ ನಮಗೆ ಕೊಡಲ್ಪಡುವುದು ಬೈ ದ ಟೀಚರ್ ಉಪಾಧ್ಯಾಯರಿಂದ. ನೋಡಿ, ಎಲ್ಲ ವಾಕ್ಯವನ್ನು ಮಾಡುವಾಗ ಇಲ್ಲಿ ಟು ಎರಡನೇದು ಡೈರೆಕ್ಟ್ ಆಬ್ಜೆಕ್ಟ್ ತಗೊಳ್ಳುವಾಗ ತುಂಬಾ ಕೇರ್ಫುಲ್ ಆಗಿರಬೇಕು. ಸೂಟೇಬಲ್ ಪ್ರಿಪೋಸಿಷನ್ ಹಾಕಬೇಕಾಗುತ್ತೆ. ಇಲ್ಲಿ ಇಂಡೈರೆಕ್ಟ್ ಆಬ್ಜೆಕ್ಟ್ ಬರುವಂತಹ ಒಂದು ಪದವನ್ನು ನೋಡಿಕೊಂಡು ಅದರ ಮುಂದೆ ಟು ಅಥವಾ ಫಾರ್ ಇವುಗಳನ್ನು ಹಾಕಬೇಕಾಗುತ್ತೆ. ಇದು ನೆನಪಿನಲ್ಲಿ ಇಟ್ಕೋಬೇಕು. ಈಗ ಇಲ್ಲಿ ನೋಡಿ, ದ ಮಾಸ್ಟರ್ ಅಪಾಯಿಂಟೆಡ್ ಹಿಮ್ ಮಾನಿಟರ್. ಇಲ್ಲಿ ಮಾಸ್ಟರ್ ಅವನನ್ನ ಮಾನಿಟರ್ ಆಗಿ ಅಪಾಯಿಂಟ್ ಮಾಡಿದ್ರು. ಆದರೆ ಇಲ್ಲಿ ಇದು ಇಂಡೈರೆಕ್ಟ್ ಆಬ್ಜೆಕ್ಟ್, ಇದು ಆಬ್ಜೆಕ್ಟ್. ಇಲ್ಲಿ ಇಂಡೈರೆಕ್ಟ್ ಅಂತ ಯಾವುದಿಲ್ಲ, ಆಬ್ಜೆಕ್ಟ್ ಅಂತ ಇಟ್ಕೊಳ್ಳೋಣ ಇದನ್ನ. ಇದು ಆಬ್ಜೆಕ್ಟ್ ಕಾಂಪ್ಲಿಮೆಂಟ್. ಆದರೆ ಇಲ್ಲಿ ಇಂಡೈರೆಕ್ಟ್ ಆಬ್ಜೆಕ್ಟ್, ಡೈರೆಕ್ಟ್ ಆಬ್ಜೆಕ್ಟ್ ಅಂತಿಲ್ಲ. ಇಲ್ಲಿ ಆಬ್ಜೆಕ್ಟ್ ಕಾಂಪ್ಲಿಮೆಂಟ್. ಇಲ್ಲಿ ಡೈರೆಕ್ಟ್ ಆಬ್ಜೆಕ್ಟ್ ಅಂತ ಇಲ್ಲ. ಆಬ್ಜೆಕ್ಟ್ ದ ಮಾಸ್ಟರ್ ಅಪಾಯಿಂಟೆಡ್ ಹಿಮ್, ಅವನನ್ನ ಏನೇನಾಗಿ ಮಾಡಿದ್ರು, ಮಾನಿಟರ್ ಆಗಿ ಮಾಡಿದ್ರು, ಅಪಾಯಿಂಟ್ ಮಾಡಿದ್ರು. ಅದರಿಂದ ಒಂದೇ ಒಂದು ಇದಕ್ಕೆ ಇದು ಆಬ್ಜೆಕ್ಟ್ ಕಾಂಪ್ಲಿಮೆಂಟ್. ಇದು ಎರಡು ಇಂಡೈರೆಕ್ಟ್ ಆಬ್ಜೆಕ್ಟ್, ಡೈರೆಕ್ಟ್ ಆಬ್ಜೆಕ್ಟ್ ಅಂತ ಇಲ್ಲ, ಬರಲ್ಲ ಇದರಲ್ಲಿ. ಆವಾಗ ಇದನ್ನ ತಗೊಳ್ಳೋಣ. ಹಿಮ್ ಹಿ ಆಗುತ್ತೆ. ಅಪಾಯಿಂಟೆಡ್ V2 ವಾಸದ ಹೊರ ಬರುತ್ತೆ. ಹಿ ವಾಸ್ ಅಪಾಯಿಂಟೆಡ್ V3 ಏನನ್ನಾಗಿ, ಮಾನಿಟರ್ ಆಗಿ. ಮಾನಿಟರ್ ಯಾರಿಂದ? ಬೈ ದ ಮಾಸ್ಟರ್ ಇಂದ. ಅವನು ಅಪಾಯಿಂಟ್ ಆದ ಮಾನಿಟರ್ ಆಗಿ. ನೆಕ್ಸ್ಟ್, ದೇ ಮೇಡ್ ಹಿಮ್ ಕಿಂಗ್. ಇಲ್ಲೂ ಅಷ್ಟೇ, ಇದು ಆಬ್ಜೆಕ್ಟ್, ಇದು ಆಬ್ಜೆಕ್ಟ್ ಕಾಂಪ್ಲಿಮೆಂಟ್. ಆಬ್ಜೆಕ್ಟ್ ಕಾಂಪ್ಲಿಮೆಂಟ್ ಅಂತ ಇಲ್ಲಿ ಒಂದೇ ಒಂದು ಆಬ್ಜೆಕ್ಟ್ ಇರೋದು. ಅದರಿಂದ ಇಲ್ಲಿ ಹಿಮ್ ಹೋಗಿ ಹಿ ಆಗುತ್ತೆ. ನೆಕ್ಸ್ಟ್ ಮೇಡ್ ಹೋಗಿ V2 ವಾಸದ ಓವರ್ ಮೇಕ್ ಮೇಡ್ ಏನೇನಾಗಿ ಮಾಡಿದ್ರು, ಕಿಂಗ್ ಆಗಿ ಮಾಡಿದ್ರು, ಬೈ ದೆಮ್ ಅವರಿಂದ. ದೇ ಎಲೆಕ್ಟೆಡ್ ಹಿಮ್ ಅವರ್ ಲೀಡರ್, ದೇ ಎಲೆಕ್ಟೆಡ್ ಹಿಮ್ ಕ್ಯಾಪ್ಟನ್. ಹೀಗೆ ಹಲವು ಪದಗಳು. ಅಂದ್ರೆ ಇಲ್ಲಿ ನಾವು ಕೇರ್ಫುಲ್ ಆಗಿರಬೇಕು. ಇಂಡೈರೆಕ್ಟ್ ಆಬ್ಜೆಕ್ಟ್, ಡೈರೆಕ್ಟ್ ಆಬ್ಜೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ. ಕೆಲವು ಎರಡು ಪದ ಬಂದ ತಕ್ಷಣ ಇದು ಇಂಡೈರೆಕ್ಟ್, ಇದು ಡೈರೆಕ್ಟ್ ಆಬ್ಜೆಕ್ಟ್ ಅಂತ ಹೇಳಬಾರ್ದು. ಅದನ್ನ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ಹೀಗೆ ನಾವು ಈಗ ಎರಡು ಆಬ್ಜೆಕ್ಟ್ ಇದ್ದಾಗ ಹೇಗೆ ನಾವು ಮತ್ತೆ ಅದು ಇಂಡೈರೆಕ್ಟ್ ಆಬ್ಜೆಕ್ಟ್ ಮತ್ತೆ ಡೈರೆಕ್ಟ್ ಆಬ್ಜೆಕ್ಟ್ ಅಂತ ಕಂಡಿಡ್ತೀವಿ, ಮತ್ತೆ ಅದಕ್ಕೆ ಹೇಗೆ ಎರಡು ರೀತಿಯಲ್ಲಿ ಮಾಡಬಹುದು. ಮತ್ತೆ ಕೆಲವೊಂದು ಎರಡು ಪದಗಳು ಬಂದಾಗ ಡೈರೆಕ್ಟ್ ಆಗಿ ನಾವು ಅದನ್ನ ಎರಡು ಆಬ್ಜೆಕ್ಟ್ಗಳಿದೆ ಅಂತ ಹೇಳಬಾರದು. ಇದು ಆಬ್ಜೆಕ್ಟ್ ಕಾಂಪ್ಲಿಮೆಂಟ್ ಆಗಿರುತ್ತೆ. ಹೀಗೆ ನಾವು ಇದನ್ನ ಡಬಲ್ ಆಬ್ಜೆಕ್ಟ್ ಹೇಗೆ ನಾವು ಫೇಸ್ ಮಾಡಬಹುದು ಎಂಬುದನ್ನು ನಾವು ನೋಡಿದ್ವಿ. ಮುಂದಿನ ಒಂದು ಇದರಲ್ಲಿ ಇಂಟರಾಕ್ಟಿವ್ ನೋಡೋಣ. ಇಂಟರಾಕ್ಟಿವ್ ಸೆಂಟೆನ್ಸ್ಗಳಿಗೆ ಹೇಗೆ ನಾವು ಫೇಸ್ ಮಾಡಬಹುದು ಎಂಬುದನ್ನು ನೋಡೋಣ. ಧನ್ಯವಾದಗಳು.